ಮಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್ ಅನು ಅಮ್ಮ. ಹಾಯ್ ಕಂದ. ನೀವೇನ್ ಮೇಡಮ್ ಇಲ್ಲಿ? ಅನು ಎಲ್ಲಿ? ಏನ್ ವಿಷಯ ಮೇಡಮ್? ಇಲ್ಲ, ಅನುಗೆ ಇನ್ಹೇಲರ್ ಕೊಡ್ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ಅನು ಎಲ್ಲಿ? ಕೊಡಿ ಮೇಡಮ್, ನಾನೇ ಕೊಡ್ತೀನಿ. ಅಲ್ಲ, ಅನುನ್ ಕರೀರಿ. ಎಲ್ಲಿದ್ದಾಳ ಅವಳು? ಅದು ಮೇಡಮ್. ಅಲ್ಲ, ಅನು ಎಲ್ಲಿ ಅಂತ ಕೇಳಿದ್ರೆ ಅದು ಅದು ಅಂತಿದ್ದೀರಲ್ಲ, ಎಲ್ಲಿ ಹೋದ್ಲು ಅವಳು? ಅದು ಮೇಡಮ್, ಅನು ಕ್ಲಾಸ್ ಬೋರಿಂಗ್ ಅಂತ ಹೇಳ್ತಿದ್ಲು. ಅದಕ್ಕೆ ಹೊಸ PT ಸರ್ ಬಂದು ನಾನು ಇಲ್ಲಿ ಹೇಳ್ಕೊಡೋದನ್ನ ಹೊರಗಡೆ ಹೇಳ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಮೇಡಮ್. ವಾಟ್ ನಾನ್ಸೆನ್ಸ್! ಏನ್ ಹೇಳ್ತಿದ್ದೀರಾ ನೀವು? ಅದ್ಹೇಗೆ ನಿಮಗಿಷ್ಟ ಬಂದ ಹಾಗೆ ಒಬ್ಬರ ಜೊತೆ ಅವಳನ್ನ ಹೊರಗೆ ಕಳ್ಸಕ್ಕಾಗತ್ತೆ? ಮೇಡಮ್, ಹೊರಗಡೆ ಅಂದ್ರೆ ಸಿಟಿ ಹೊರಗಡೆ ಎಲ್ಲೋ ಹೋಗಿಲ್ಲ ಮೇಡಮ್. ಸ್ಕೂಲ್ ಕಾಂಪೌಂಡ್ ಒಳಗೇನೆ ಇರ್ತಾರೆ. ನಾನೇನ್ ಸುಮ್ನೆ ರೇಗಾಡ್ತಿಲ್ಲ. ನಿಮ್ ಹಣೆ ಬರಹ ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ಮೊನ್ನೆ ತನಕ ಔಟ್ಡೋರ್ ಕ್ಲಾಸ್ ಅಂತ ಹೇಳಿ ನಿಮ್ ಪ್ರಿನ್ಸಿಪಲ್ ಮೇಡಮ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಮೇಡಮ್, ಆ ತರ ಹೇಳ್ತಾ ಇಲ್ಲ. ಇವಾಗ ಬರ್ತಿರೋ PT ಸರ್ ತುಂಬಾ ಒಳ್ಳೆಯವರು. ಬೇಕಿದ್ರೆ ತೇಜುನ ಕೇಳಿ. ತೇಜು ಮತ್ತೆ ಅನು ಹೊಸದಾಗಿ ಬಂದಿರೋ PT ಸರ್ ಜೊತೆ ಯಾವಾಗ್ಲೂ ಇರ್ತಾರೆ. ತೇಜು, ಒಂದ್ ನಿಮಿಷ ಬಾಯಿಲಿ. ತೇಜು, ಅನು ಎಲ್ಲಿ? PT ಸರ್ ಜೊತೆ ಎಲ್ಲಿಗೆ ಹೋದ್ಲು ಅವಳು? ಏನ್ ನಡೀತಿದೆ ಸ್ಕೂಲಲ್ಲಿ? ಅನು ಅಮ್ಮ, ಹೊಸ PT ಸರ್ ತುಂಬಾ ಒಳ್ಳೆಯವರು. ನಿನ್ ವರ್ಗಾವಣೆ ಕ್ಯಾನ್ಸಲ್ ಆಯ್ತು ಅಂತ ಅನು ಖುಷಿ ಆಗಿದ್ಲು. ಆಮೇಲೆ ನನಗೆ ಮತ್ತೆ ಅನುಗೆ PT ಸರ್ ಐಸ್ ಕ್ರೀಮ್ ಕೊಡ್ಸಿದ್ರು. ಐಸ್ ಕ್ರೀಮಾ? ತೇಜು, ನಿನಗೆ ಗೊತ್ತಲ್ವಾ ಅವಳಿಗೆ ಐಸ್ ಕ್ರೀಮ್ ತಿಂದ್ರೆ ಅಸ್ತಮ ಬರುತ್ತೆ ಅಂತ? ನೀನಾದ್ರೂ ಹೇಳ್ಬಾರ್ದಿತ್ತ? ಅನು ಬೇಡ ಅಂದ್ಲು. ಅಪ್ರೂಪಕ್ಕೆ ತಿಂದ್ರೆ ಏನು ಆಗಲ್ಲ ಅಂತ ಹೇಳಿದ್ರು. ಅಸ್ತಮ ಬಂದ್ರೆ ಅವಳು ತುಂಬಾ ಒದ್ದಾಡ್ತಾಳೆ ಅಂತ ನಿನಗೆ ಗೊತ್ತಿಲ್ವಾ? ಪ್ರಾಣ ಹೋದ ಹಾಗಾಗತ್ತೆ ಅವಳಿಗೆ. ಇಲ್ಲ, ಇಲ್ಲಿ ಬೇರೆನೋ ನಡೀತಿದೆ. ಎಲ್ಲಿಗೆ ಕರ್ಕೊಂಡು ಹೋಗಿರ್ಬಹುದು ಅವ್ರ ಅನುನ? ತೇಜು, ಅನುನ್ ಎಲ್ಲಿಗೆ ಕರ್ಕೊಂಡು ಹೋದ್ರು ಅವರು? ಇವಾಗ ತಾನೇ ಹೊರಗಡೆ ಕರ್ಕೊಂಡು ಹೋದ್ರು. ಅನು ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ದೇ ಇರ್ಲಿ, ಯಾರನ್ನು ಸುಮ್ಮನೆ ಬಿಡಲ್ಲ ನಾನು.